ಸಿಎಂ ಕುರ್ಚಿ ಕಿತ್ತಾಟ ರಾಜಕೀಯಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ 2.0 ಮಾಡಿದ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ನಂತರ ಆಡಿದಂತಹ ಮಾತು ಸಹಜವಾಗಿಯೇ ಮುಖ್ಯಮಂತ್ರಿಗಳು ತ್ಯಾಗಕ್ಕೆ ಸಿದ್ಧರಾದ್ರ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸಿಎಂ ಕುರ್ಚಿ ಕಿತ್ತಾಟ ರಾಜಕೀಯಕ್ಕೆ ಟ್ವಿಸ್ಟ್. ಇದು ಬ್ರೇಕ್ಫಾಸ್ಟ್ 2.0 ಬಳಿಕ ಸಿಎಂ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಬೆಳಗ್ಗೆ ನಾಟಿ ಕೋಳಿ ಸೂಪರ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅನ್ನ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಡಬಲ್ ರೋಸ್ಟ್ ಆದ್ರು. ಯಾರಿಗೆ ರಾಜಕೀಯ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ನಮ್ಮಪ್ಪನ ಆಸ್ತಿನ, ಹೀಗಂತ ವಿಧಾನಸೌಧದ ಮೆಟ್ಟಿಲ ಬಳಿ ಸಿಎಂ ಸಿದ್ದರಾಮಯ್ಯನವರು ಮಾರ್ಮಿಕವಾಗಿ ಮಾತುಗಳನ್ನಾಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಎದುರಿಗೆ ಸಿಕ್ಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮನದಾಳವನ್ನ ಹಂಚಿಕೊಂಡಂತಹ ಪರಿ ಇದು. ಮುಖ್ಯಮಂತ್ರಿಗಳ ಈ ಒಂದು ಮಾತು ಆಲಿಸಿದಂತಹ ಎಂಥವ್ರಿಗಾದ್ರೂ ಕೂಡ ಈ ಹಿಂದೆ ಸಿದ್ದರಾಮಯ್ಯನವರು ನಾನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಹೇಳಿದ ನಂತರದಲ್ಲಿ ಎದ್ದಿದ್ದಂತಹ ಚರ್ಚೆಗೂ ಈಗ ಅವರು ಆಡ್ತಾ ಇರುವಂತಹ ಮಾತಿಗೂ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಅಂದರೆ ಅವರು ರಾಜಕೀಯದಿಂದಲೇ ನಿರ್ಗಮಿಸುವಂತಹ ಮಾತುಗಳ ಇದು ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಇಂದೆಲ್ಲ ನಾಳೆ ಬಿಟ್ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿ, ಅದನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಆ ತ್ಯಾಗಕ್ಕೆ ಸಿದ್ಧರಾಗಿರುವಂತಹ ಒಂದು ಹಿಂಟ್ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ ವಿನಃ ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂತಹ ಮಾತುಗಳನ್ನಾಡಿಲ್ಲ. ಎರಡಕ್ಕೂ ವ್ಯತ್ಯಾಸ ನೋಡ್ಬೋದಲ್ವಾ? ದಿವ್ಯಾ, ಸಹಜವಾಗಿ ಇದು ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾತನಾಡಿಲ್ಲ. ಆದ್ರೆ ಅವರ ಮನಸ್ಸಿನಲ್ಲಿ ಈಗಿನ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತೆ, ಎಸ್ಪೆಷಲಿ ಕುರ್ಚಿ ಕದನದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಸಂಬಂಧಪಟ್ಟಂತೆ ಅವರ ಮನಸ್ಸಲ್ಲಿ ಯಾವ ಭಾವನೆಗಳಿದೆ ಅನ್ನುವಂಥದ್ದನ್ನ ಹೊರ ಹಾಕಿದ್ದಾರೆ ಅಂತ ಹೇಳ್ಬೋದು. ಸಹಜವಾಗಿ ಆ ಕುರ್ಚಿ ಕಿತ್ತಾಟ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತವನ್ನ ಸೃಷ್ಟಿ ಮಾಡಿದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಂದವರು ಹೈಕಮಾಂಡ್ ವರ್ಗೂ ಹೋಗಿ ಲಾಬಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಇಂದಾನೆ ನೀವು ಸಭೆಯನ್ನ ಮಾಡಿ ಏನು ಗೊಂದಲ ಇಲ್ಲ ಅನ್ನುವಂತ ರೀತಿಯಲ್ಲಿ ಬಿಂಬಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಅಸಮಾಧಾನ ಅಥವಾ ನೋವನ್ನ ತಂದಂತೆ ಕಾಣ್ತಿದೆ. ಆ ಒಂದು ನೋವನ್ನ ತಮ್ಮ ಆಪ್ತರ ಬಳಿ, ಅದು ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರನ್ನ ಲೋಕಾರೂಢಿಯಾಗಿ ಮಾತನಾಡಿಸುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತುಗಳನ್ನ ಆಡಿದ್ದು. ಎರಡು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು, ನಾನು ರಾಜಕಾರಣದಲ್ಲಿ ಯಾವುದಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನೇ ಬಂದ್ರು ನಾನು ಸ್ವೀಕಾರ ಮಾಡ್ತೀನಿ ಅನ್ನುವ ಮೂಲಕ ಎಲ್ಲದಕ್ಕೂ ನಾನು ಸಿದ್ಧ ಅನ್ನುವಂತ ಸಂದೇಶ ಒಂದ್ ಕಡೆ. ಮತ್ತೊಂದು ಕಡೆ ರಾಜಕೀಯ ಯಾವುದು ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ ಅನ್ನೋ ಮೂಲಕ ಯಾರು ಭಿನ್ನಮತದ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಕುರ್ಚಿಗೋಸ್ಕರ, ಅವರಿಗೂ ಕೂಡ ಇದು ಶಾಶ್ವತ ಅಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಂತೆ ಕಾಣ್ತಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ, ನಾನು ಮೊದಲೇ ಹೇಳಿದಾಗೆ, ಇವತ್ತಿನ ಬೆಳವಣಿಗೆಗಳಂದ್ರೆ ರಾಜಕೀಯ ಬೆಳವಣಿಗೆಗಳಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಮೇಲೆ ಪ್ರಭಾವ ಬೀರಿದೆ ಅನ್ನುವಂಥದ್ದನ್ನ ಅವರ ಮಾತುಗಳಿಂದ ಬಹುಶಃ ಅವರ ಮನಸ್ಸಿಗೆ ಎಲ್ಲ ಒಂದ್ ಕಡೆ ಡಿಸ್ಟರ್ಬ್ ಆಗಿರ್ಬೋದು, ಅಥವಾ ನೋವಿನಿಂದ ಈ ಮಾತುಗಳನ್ನ ಬೇಳೂರು ಗೋಪಾಲಕೃಷ್ಣ ಅವರ ಬಳಿ ಹೇಳಿದಂತೆ ಕಾಣ್ತಿದೆ. ದಿವ್ಯಾ, ರೈಟ್, ಶ್ರೀನಿವಾಸ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸಹಜವಾಗಿ ಮುಖ್ಯಮಂತ್ರಿಗಳು ಆಡುವಂತಹ ಮಾತುಗಳು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಅರ್ಥವನ್ನ ಕಲ್ಪಿಸುತ್ತೆ. ಆದರೆ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅನ್ನೋದನ್ನು ಕೂಡ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಸೊ ಇದು ಒಂದು ತ್ಯಾಗದ ಪ್ರತಿರೂಪ ಇರಬಹುದೇನೋ ಅಂತ.